ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ. ಈಗ ಒಂದು ಪಕ್ಷದ ಸಿದ್ಧಾಂತ ನಂಬಿರುವಂಥವರು ಮತ್ತೊಂದು ಪಕ್ಷದ ಸಿದ್ಧಾಂತ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುವಂಥ ಅನಿವಾರ್ಯತೆ ನಮಗಿದೆ. ಯಾಕಂದರೆ ನಾವು ಪಕ್ಷದ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಅವರ ಸಿದ್ಧಾಂತಗಳಿಗೆ ಏನಿದೆ, ಸಾರ್ವಜನಿಕ ವಲಯದಲ್ಲಿ ಸೇವೆ ಮನೋಭಾವವನ್ನು ಇಟ್ಕೊಂಡು ಈ ದೇಶವನ್ನು ಕಟ್ಟುವಂಥದ್ದನ್ನು ನಾವು ಮುಂದಿಟ್ಕೊಂಡಂತಹ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಸಿಂದ ಸಂವಿಧಾನನೇ ನಮ್ಮ ಶ್ರೇಷ್ಠ ಗ್ರಂಥ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ RSS ಗೀತೆ ಹಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು BJPಯ ಪರ ನಿಲ್ತಿದ್ದಾರೆ ಅನ್ನೋದಲ್ಲ. ಅವರು ಸ್ವತಃ ಹೇಳಿದ್ದಾರೆ, ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಹೇಳಿ. ನಮ್ಮ ಸಿದ್ಧಾಂತಕ್ಕೆ ನಾವು ಎಲ್ಲೂ ಬಲಿ ಕೊಡಲ್ಲ. ಮತ್ತೊಂದು ಸಿದ್ಧಾಂತ ಅರ್ಥ ಮಾಡ್ಕೊಳ್ಳುವಂಥದ್ದು ತಪ್ಪು ಅಂತ ನಾನು ಎಲ್ಲೂ ಭಾವಿಸಲ್ಲ. ನೋಡಿ, ರಾಜಣ್ಣ ಅವರ ಮನಸ್ಥಿತಿ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಹೋಗಲ್ಲ. ಪ್ರತಿಯೊಂದನ್ನು ಹೇಳುವಂಥ ಸ್ವಾತಂತ್ರ್ಯ ಇದ್ರೂ ಕೂಡ ಪಕ್ಷದ ವಿಚಾರ, ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಬಹಿರಂಗವಾಗಿ ಅವರು ಮಾತಾಡಿ ಅವ್ರು ಏನು ಮಾಡ್ಬೇಕಂತಿದ್ದಾರೆ. ನಿನ್ನೆ ಒಂದು ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಭಾವನೆಗಳನ್ನ ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಹೋದರೂ ಏನಿಲ್ಲ ಅಂತ ಹೇಳುವಂಥದ್ದು ಏನು ಮಾತಾಡಿದ್ರೆ ಅದು ನಾವು ಒಪ್ಪುವಂಥದ್ದಲ್ಲ. ಈಗಾಗಲೇ ರಾಜಣ್ಣರವರು ಅವರ ಮಾತಿನ ಭರಾಟೆಯಲ್ಲಿ ನಷ್ಟನ ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅದು ಮಾತಾಡಿದ್ರೆ ಅದು ಶೋಭೆ ತರು. ನೋಡಿ, ಬೇರೆ ಪಕ್ಷದ ಸಿದ್ಧಾಂತದಲ್ಲಿ ಏನಿದೆ ಅನ್ನೋದನ್ನ ನಾವು ಉಲ್ಲೇಖ ಮಾಡುವಂಥದ್ದು ಏನು ತಪ್ಪೇನಲ್ಲ. ಎರಡು ತರ ಇದೆ ಅಂತ ಅನ್ಸುತ್ತೆ ಸರ್. ಪಕ್ಷದಲ್ಲಿ ಈಗ ರಾಜಣ್ಣ ಅವರು ಹೇಳೋ ನಿಟ್ಟಿನಲ್ಲಿ ಕೆಳಹಂತದ ನಾಯಕರಿಗೆ ಮೇಲಂತದ ನಾಯಕರಿಗೆ ಬೇರೆ ತರ ರೂಲ್ ಅನ್ನೋದೇನು ಇದೆಯಾ ಅಂತ. ನೋಡಿ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ಅವರು ಅಧ್ಯಯನ ಮಾಡಿಕೊಂಡು ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅದು ಅವ್ರ ಮೇಲೆ ಇರುವಂಥ ಜವಾಬ್ದಾರಿ. ಇದರಲ್ಲಿ ಏನು ತಪ್ಪೇನು ಏನಿಲ್ಲ. ಯಾಕಂದರೆ ನಾನು ಹೇಳುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲೇ ಇರುವಂಥದ್ದು. ನಾವು ನಮ್ಮ ಭಾರತವನ್ನು ಮುನ್ನಡೆಸುವಂತಹ ಒಂದು ಕನಸು, ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು, ಅಧಿಕಾರಕ್ಕೆ ಬರಬೇಕು, ನಾವು ಗೆಲ್ಲಬೇಕು ಅನ್ನೋದು. ನಾವು ಗೆದ್ದ ಮೇಲೆ ನಮ್ಮ ಸಿದ್ಧಾಂತಕ್ಕೆ ಎಲ್ಲೂ ಬಲಿ ಕೊಡುವಂಥದ್ದಲ್ಲ. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಮ್ಗೆ ಭಾಳ ಮುಖ್ಯ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ 70 ವರ್ಷದಲ್ಲಿ ಏನು ಮಾಡಿದೆ ಅಂತ ಕೇಳುವಂತಹ ಪ್ರಶ್ನೆ ನಮಗೆ ಪದೇ ಪದೇ ಕೇಳಿಬರುತ್ತೆ. ನಾವು ಕೊಟ್ಟಿರುವಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಕೊಡುಗೆ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ. BJPಯವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ, ಕಾರ್ಯಕ್ರಮ ಇಲ್ಲದೆ ಕೇವಲ ಮಾತಿನ ಭರಾಟೆನಲ್ಲಿ ಈ ದೇಶವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳು ಸ್ವತಃ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಇವತ್ತು ಅದನ್ನೇ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರುವಂಥದ್ದು, ಅವರು ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಡೆಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಘೋಷಣೆ ಮಾಡಿದಂಥದ್ದು ನಾವು ನೋಡ್ತೀವಿ. ಜನರ ಒಲತಿಗಾಗಿ ನಾವು ಕೊಡುವಂಥ ಕಾರ್ಯಕ್ರಮಗಳು ಸರಿ ಇದ್ರೆ ಸರಿಯಾಗಿ ಒಪ್ಕೋಬೇಕು, ತಪ್ಪಿದ್ರೆ ತಪ್ಪು ಅಂತ ಹೇಳುವಂಥದ್ದು ಆಗಬೇಕು. ಇವತ್ತು ಜನರ ಆರ್ಥಿಕ ವ್ಯವಸ್ಥೆ ಮತ್ತು ಸ್ವಾಭಿಮಾನದ ಬದುಕಿಗಾಗಿ ನಾವು ಕೊಟ್ಟಿರುವಂಥ ಕಾರ್ಯಕ್ರಮಗಳು ಇಡೀ ವಿಶ್ವದಲ್ಲೇ ಕರ್ನಾಟಕ ಮಾದರಿ ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಏನಿದೆ ಅಂತ ಹೇಳಿದಾಗ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ
ಜನರ ಒಳಿತಿಗಾಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ. ಈಗ ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಬಹಳ ದೃಢವಾಗಿ ನಡೀತಾ ಇದೆ. ಬಿಜೆಪಿ ಧರ್ಮಸ್ಥಳಕ್ಕೆ ಯಾತ್ರೆಗಳನ್ನು ಕೂಡ ಕೈಗೊಳ್ತಾ ಇದೆ. SIT ತನಿಖೆ ಸರಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ನೋಡಿ, ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾ ಇದೆ. ಸೊ ಇದೆಲ್ಲ ಏನಾಗುತ್ತೆ, ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರದ ನಡೆ. ಇವತ್ತೇನು ಮುಸುಕುದಾರಿ ಅವನು ತೋರಿಸಿದಂತಹ ಎಲ್ಲ ಪ್ರದೇಶಗಳಲ್ಲಿ, ಯಾಕಂದರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಮುಸುಕುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸನೂ ಆಗಿದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು, ಯಾರ ಕೈವಾಡ ಇದೆ, ಸತ್ಯ ಸಂಗತಿಗಳು. ನಾನು ಸ್ವತಃ ಒಬ್ಬ ಪ್ರಜೆಯಾಗಿ, ನಾನು ಚುನಾಯಿತ ಪ್ರತಿನಿಧಿ ಅಂತ ಹೇಳಲ್ಲ, ಒಬ್ಬ ಪ್ರಜೆಯಾಗಿ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೊಬೇಕಾಗಿರುವಂಥ ಅಗತ್ಯ ನಮಗೂ ಇದೆ. ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ. ನಾನು ಈ ಹಂತದಲ್ಲಿ ಏನು ಹೇಳೋಕ್ಕೆ ಹೋಗಲ್ಲ, ಕಾರಣ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಂತಿಮ ನಿರ್ಧಾರಕ್ಕೆ ನಾನು ಬರಲ್ಲ. ಸರ್, ಇಂಥ ವಿಚಾರಗಳಲ್ಲಿ ರಾಜಕಾರಣ ದೂರ ಇರಬೇಕು ಅಂದ್ರೆ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ವಸ್ತು ಆಗ್ತಾ ಇದೆ ಅಂತ ಈ ವಿಚಾರ ನಮ್ಮ ಪ್ರಕಾರ ಖಂಡಿತವಾಗಿ ಕೇವಲ ಧರ್ಮಸ್ಥಳದ್ದು ಒಂದೇ ವಿಚಾರ ಅಲ್ಲ, ಪ್ರತಿಯೊಂದ್ರೂ ರಾಜಕೀಯ ತರುವಂತಹ, ರಾಜಕೀಯ ಮಿಶ್ರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂಥದ್ರಿಂದಲೇ ನಮಗೆ ತನಿಖೆ ಸ್ಪಷ್ಟವಾದ ರೀತಿಯಲ್ಲಿ ಬರ್ತಾ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ, ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡ್ಯಾರೆ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಅಲ್ಲ, ಬಿಜೆಪಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರಂಥದ್ದು, ಸಮೀರ್ ಅನ್ನುವಂಥ ವ್ಯಕ್ತಿ ಒಬ್ಬ ಅಗ್ರ ವ್ಯಕ್ತಿ, ಹಾಗಾಗಿ ಮುಸ್ಲಿಂ ವರ್ಸಸ್ ಹಿಂದೂ ತರದಲ್ಲಿ ಒಂದು ಅಜೆಂಡಾ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಸಂಸದ ತೇಜಸ್ವಿ ಸೂರ್ಯನು ಹೇಳಿದ್ದಾರೆ, ನೋಡಿ, ಸಮೀರ್ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ, CBI ವಹಿಸಿ ಅನ್ನುವಂಥ ಮಾತು ಹೇಳಿದ್ದಾರೆ. ಸಮೀರ್ ಮುಸ್ಲಿಂ ಅನ್ನುವಂಥ ವಿಚಾರದ್ದು ಕಾಯನ್ ಆಗ್ತಾ ಇದೆ. ಇಲ್ಲಿ ನಾನು ಹೇಳುವಂಥದ್ದು, ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಭಾಳ ಮುಖ್ಯ. ಆರೋಪ ಯಾರಿಂದ ಎಸಗಿದೆ, ಅವನು ಯಾವ ಜಾತಿಗೆ ಸೇರಿದಾನೆ ಅನ್ನೋದಲ್ಲ. ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ. ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರೋವರೆಗೂ ಇದರ ಮೇಲೆ ವಿಶ್ಲೇಷಣೆ ಮಾಡುವಂಥದ್ದು ಸರಿ ಬರಲ್ಲ. ನೋಡಿ, ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ. ಈಗ ಇವನು ಮುಸುಕುದಾರಿ ಇವತ್ತು ಹೇಳಿರುವಂಥದ್ರಲ್ಲಿ ಅನೇಕ ಸುಳುವುಗಳನ್ನ ಕೊಟ್ಟಿದ್ದಾನೆ. ಅವನ್ನ ಯಾರು ಬಳಕೆ ಮಾಡಿಕೊಂಡ್ರು, ಏನಾಯಿತು, ಅದು ಸತ್ಯ ಸಂಗತಿಗಳು ಹೊರಗೆ ಬರಲಿ. ಎಷ್ಟು ಹಣಕ್ಕಾಗಿ ಅವನು ಈ ಕೆಲಸ ಮಾಡಬೇಕಾದ್ರೂ ಏಕಾಂಗಿಯಾಗಿ ಇಷ್ಟೆಲ್ಲ ಅವ್ನು ಮಾಡ್ತಾನೆ ಅಂತ ಹೇಳಿದಾಗ ಅವ್ನಿಗೇನು ಧೈರ್ಯ ಇರಬೇಕು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ, SIT ಅವನು ಹೇಳಿದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಅದನ್ನು ಯಾವ ಆಧಾರದಲ್ಲಿ ಅವನ್ನ ಅಷ್ಟು ಪ್ರಮಾಣದಲ್ಲಿ ಒಪ್ಕೊಂಡ್ರು, ಇದೆಲ್ಲವೂ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲೇಬೇಕು. ಸೊ ಹಾಗಾಗಿ ನಮಗೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿ ಬರೋವರೆಗೂ ನಾವು ಇದರ ಮೇಲೆ ವಿಶ್ಲೇಷಣೆ ಮಾಡೋದು. ಈಗ ದಸರಾ ಉದ್ಘಾಟನೆ ವಿಚಾರವಾಗಿಯೂ ಸಹ ಬೇರೆ ಧರ್ಮದವರಿಂದ ಉದ್ಘಾಟನೆ ಆಗ್ತಾ ಇರುವುದು ದಸರಾಗೆ ಸೂಕ್ತ ಅನ್ನೋದು ಚರ್ಚೆ ಆರಂಭ ಆಗಿದೆ. ನೋಡಿ, ಇತಿಹಾಸ ನಮ್ಮ ಮುಂದೆ ಇದೆ. 4414ನೇ ದಸರಾ ಇವತ್ತು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ನೋಡಿದಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ಶುರು ಮಾಡಿದಂತಹ ದಸರಾ, ತದನಂತರ ನಮ್ಮಲ್ಲಿ ಮಹಾರಾಜರ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 18 ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ದಸರಾನ ಮುಂದುವರಿಸ್ಕೊಂಡು ಹೋದ್ರು ಅನ್ನೋದು ಒಂದು ಇತಿಹಾಸ ಇದೆ. ತದನಂತರ 1974ರ ನಂತರ
ಸರ್ಕಾರ ವಹಿಸ್ಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು, ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು, ಎಸ್ ಎಂ ಕೃಷ್ಣ ಅವರು, ನಿಸಾರ್ ಅಹಮದ್ರವರು, ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ರೈತನು ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಸಂದರ್ಭಗಳಿವೆ. ಸಮಾಜದಲ್ಲಿ ಒಬ್ಬ ನಾಸ್ತಿಕ ಅಂತ ಹೆಸರು ಪಟ್ಕೊಂಡಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ನಾನು ಪೂಜೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸರಿಯೋ ತಪ್ಪೋ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ದಸರಾ ಉದ್ಘಾಟನೆ ಸರ್ಕಾರ ಆಹ್ವಾನ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳ ಚಾಲನೆ ಕೊಡುವಂಥದ್ದಕ್ಕೆ, ಪೂಜೆ ಪುರಸ್ಕಾರಗಳು ಮತ್ತು ಇದರ ಸಂಪೂರ್ಣವಾದಂಥ ಹೊಣೆಗಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ಇವತ್ತು ನಾವು ಮಾಡ್ತಾ ಇರುವಂಥ ಕೆಲಸ. ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು, ನಾವು ಎಸ್ ಎಲ್ ಭೈರಪ್ಪ ಅವ್ರನ್ನೂ ಕರೆದ್ವಿ, ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ ನೂರಾರು ವರ್ಷಗಳಲ್ಲಿ ಇದು ನಡ್ಕೊಂಡೇ ಹೋಗ್ಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ. ಅವ್ರು ಹೇಳುವಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ, ಅನ್ಯ ಧರ್ಮೀಯರು ಇದನ್ನ ಯಾಕೆ ಉದ್ಘಾಟನೆ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು, ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನಾನು ಹಾರೈಸ್ತೀನಿ. ವಿರೋಧ ಮಾಡೋದು ಅದೇ ಪ್ರಶ್ನೆ ಇರುವಂಥದ್ದು. ಅವರಿಗೆ ಚಾಮುಂಡಿ ತಾಯಿಯ ಮೇಲೆ ಭಕ್ತಿ ಇಲ್ಲ, ಭರವಸೆ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ. ನೋಡಿ, ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ. ನನ್ನ ನಂಬಿಕೆ, ನನ್ನ ಅಪನಂಬಿಕೆ ನನ್ನ ಜೊತೆ ಇರುವಂಥದ್ದು. ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಳತೆ ಮಾಡಬೇಕಾಗಿರುವಂಥದ್ದು. ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಹೆಂಗಾದರೂ ಮಾಡಿ ಮೇಲೆ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ. ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ, ಯಾರು ಏನು ಅನ್ನೋದಲ್ಲ. ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ. ನಾನಾ ಭಾಷೆ, ನಾನಾ ಧರ್ಮ, ನಾನಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದನ್ನು ಸ್ವೀಕರಿಸಿ ಅದನ್ನು ಅನುಸರಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಮುಂದಾಗ್ತದೆ. ಇಂಥ ಪ್ರಶ್ನೆ ಎತ್ತಿರೋರಿಗೆ ತಮ್ಮ ಸಲಹೆ ಅಥವಾ ಅವ್ರಿಗೆ ತಾಳ್ಮೆ ಇರಲಿ, ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.